ಜುಲೈ 12, 2026 ಸಂಪೂರ್ಣ ಬೆಳ್ಳಿ ಮತ್ತು ಬಂಗಾರದ ವರದಿ. ಇಂದಿನ ಚಿನ್ನ ಮತ್ತು ಬೆಳ್ಳಿ ದರದ ಸಂಪೂರ್ಣ ಮಾಹಿತಿಗೆ ಸ್ವಾಗತ. ಚಿನ್ನ ಖರೀದಿಸಲು ಅಥವಾ ಹೂಡಿಕೆ ಮಾಡಲು ಯೋಚಿಸುತ್ತಿರುವವರಿಗೆ ಇಂದು ಸ್ವಲ್ಪ ಸಮಾಧಾನಕರ ಸುದ್ದಿ ಸಿಕ್ಕಿದೆ. ಕಳೆದ ಶುಕ್ರವಾರ ಗಣನೀಯ ಏರಿಕೆ ಕಂಡಿದ್ದ ಚಿನ್ನದ ಬೆಲೆ ವಾರಾಂತ್ಯದಲ್ಲಿ ಸ್ವಲ್ಪ ಇಳಿಕೆಯಾಗಿದೆ. ಇದೇ ವೇಳೆ ಬೆಳ್ಳಿ ಬೆಲೆಯಲ್ಲೂ ಕುಸಿತ ಕಂಡು ಬಂದಿದೆ. ಬೆಳ್ಳಿ ಖರೀದಿದಾರರಿಗೂ ಸ್ವಲ್ಪ ನಿರಾಳತೆ ಸಿಕ್ಕಂತಾಗಿದೆ. ಇಂದಿನ ಮಾರುಕಟ್ಟೆ ದರದ ಪ್ರಕಾರ ಚಿನ್ನದ ಬೆಲೆ 1 ಗ್ರಾಮಿಗೆ 45 ರೂಪಾಯಿ ಇಳಿಕೆಯಾಗಿದ್ದು, ಬೆಳ್ಳಿ ದರವು ಕೂಡ 1 ಗ್ರಾಮಿಗೆ 5 ರೂಪಾಯಿ ಕಡಿಮೆಯಾಗಿದೆ. ಕಳೆದ ಕೆಲವು ದಿನಗಳಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಕಂಡು ಬಂದ ಏರಿಳಿತಗಳ ಪರಿಣಾಮ ದೇಶೀಯ ಮಾರುಕಟ್ಟೆ ಮೇಲೂ ಗೋಚರಿಸುತ್ತಿದೆ. ಮೊದಲು 24 ಕ್ಯಾರೆಟ್ ಚಿನ್ನದ ದರವನ್ನ ನೋಡೋಣ. ಇಂದು ಭಾರತದ ಮಾರುಕಟ್ಟೆಯಲ್ಲಿ 24 ಕ್ಯಾರೆಟ್ ಶುದ್ಧ ಚಿನ್ನದ 1 ಗ್ರಾಂನ ಬೆಲೆ 14,433 ರೂಪಾಯಿ ಆಗಿದೆ. 10 ಗ್ರಾಂ ಚಿನ್ನದ ಬೆಲೆ 1,44,330 ರೂಪಾಯಿ ತಲುಪಿದೆ. ಶುದ್ಧ ಚಿನ್ನದಲ್ಲಿ ಹೂಡಿಕೆ ಮಾಡುವವರು ಹಾಗೂ ಚಿನ್ನದ ನಾಣ್ಯ ಅಥವಾ ಬಾರ್ ಖರೀದಿಸುವವರಿಗೆ ಇದೇ ದರ ಅನ್ವಯವಾಗುತ್ತದೆ. ಇದೀಗ 22 ಕ್ಯಾರೆಟ್ ಚಿನ್ನದ ದರ ಆಭರಣ ತಯಾರಿಕೆಯಲ್ಲಿ ಹೆಚ್ಚಾಗಿ ಬಳಸಲಾಗುವ 22 ಕ್ಯಾರೆಟ್ ಚಿನ್ನದ 1 ಗ್ರಾಂ ಬೆಲೆ ಇಂದು 13,230 ರೂಪಾಯಿ ಆಗಿದೆ. ನಿನ್ನೆ ಈ ದರ 13,275 ರೂಪಾಯಿ ಇದ್ದು, ಇಂದು 45 ರೂಪಾಯಿ ಇಳಿಕೆಯಾಗಿದೆ. 10 ಗ್ರಾಂ 22 ಕ್ಯಾರೆಟ್ ಚಿನ್ನದ ಬೆಲೆ 1,32,300 ರೂಪಾಯಿ ಆಗಿದೆ. ಮದುವೆ, ಶುಭ ಸಮಾರಂಭ ಅಥವಾ ಹಬ್ಬದ ಖರೀದಿಗೆ ಯೋಜನೆ ಮಾಡಿಕೊಂಡಿರುವವರಿಗೆ ಇದು ಸ್ವಲ್ಪ ಅನುಕೂಲಕರ ಬೆಳವಣಿಗೆಯಾಗಿದೆ. 18 ಕ್ಯಾರೆಟ್ ಚಿನ್ನದ ಬಗ್ಗೆ ಹೇಳುವುದಾದರೆ 1 ಗ್ರಾಂ ಬೆಲೆ 10,825 ರೂಪಾಯಿ ಆಗಿದೆ. ಈ ಕ್ಯಾರೆಟ್ ಚಿನ್ನವನ್ನು ಆಧುನಿಕ ವಿನ್ಯಾಸದ ಹಾಗೂ ವಜ್ರಾಭರಣಗಳ ತಯಾರಿಕೆಯಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಇದೀಗ ಬೆಳ್ಳಿ ದರದತ್ತ ಗಮನ ಹರಿಸೋಣ. ಬೆಂಗಳೂರು ನಗರ ದರವನ್ನು ನೋಡಿದರೆ ಇಲ್ಲಿ 24 ಕ್ಯಾರೆಟ್ ಚಿನ್ನದ 1 ಗ್ರಾಂ ಬೆಲೆ 14,433 ರೂಪಾಯಿ ಇದ್ದು, 22 ಕ್ಯಾರೆಟ್ ಚಿನ್ನದ 1 ಗ್ರಾಂಗೆ ಬೆಲೆ 13,230 ರೂಪಾಯಿ ಆಗಿದ್ದು, 1 ಗ್ರಾಂ ಬೆಳ್ಳಿ 235 ರೂಪಾಯಿ ಇದೆ. ಅಂದರೆ ರಾಷ್ಟ್ರದ ಸರಾಸರಿ ದರವೇ ಬೆಂಗಳೂರಿನಲ್ಲಿಯೂ ಮುಂದುವರಿದಿದೆ. ಇದೀಗ ದೇಶದ ಪ್ರಮುಖ ನಗರದ 22 ಕ್ಯಾರೆಟ್ ಚಿನ್ನದ ದರ ಒಂದೊಂದಾಗಿ ನೋಡೋಣ ಬನ್ನಿ. ಬೆಂಗಳೂರು ದರದಲ್ಲಿ 1 ಗ್ರಾಮ್ಗೆ 22 ಕ್ಯಾರೆಟ್ ಚಿನ್ನದ ಬೆಲೆ 13,230 ರೂಪಾಯಿ, ಚೆನ್ನೈನಲ್ಲಿ 13,300 ರೂಪಾಯಿ ಆಗಿದ್ದು, ಮುಂಬೈನಲ್ಲಿ 13,230 ರೂಪಾಯಿ, ಅದೇ ರೀತಿ ನವದೆಹಲಿಯಲ್ಲಿ 13,245 ರೂಪಾಯಿ, ಕಲ್ಕತ್ತಾದಲ್ಲಿ 13,230 ರೂಪಾಯಿ, ಕೇರಳದಲ್ಲಿ 13,230, ಅಹಮದಾಬಾದ್ ನಲ್ಲಿ ಕೂಡ 1 ಗ್ರಾಮ್ಗೆ 13,235 ರೂಪಾಯಿ ಇದ್ದು, ಜೈಪುರದಲ್ಲಿ 1 ಗ್ರಾಮ್ಗೆ 13,245 ರೂಪಾಯಿ. ವಾರಾಂತ್ಯದಲ್ಲಿ ಚಿನ್ನ ಮತ್ತು ಬೆಳ್ಳಿ ಎರಡರ ದರದಲ್ಲೂ ಸಣ್ಣ ಪ್ರಮಾಣದ ಇಳಿಕೆ ಕಂಡು ಬಂದಿದೆ. ಕಳೆದ ಕೆಲವು ದಿನಗಳಿಂದ ಏರಿಕೆಯ ನಂತರ ಈ ಇಳಿಕೆ ಖರೀದಿದಾರರಿಗೆ ತುಸು ನೆಮ್ಮದಿ ತಂದಿದೆ. ವಿಶೇಷವಾಗಿ ಮದುವೆ, ಗೃಹ ಪ್ರವೇಶ, ಹಬ್ಬ ಹರಿದಿನ ಅಥವಾ ಹೂಡಿಕೆ ಉದ್ದೇಶದಿಂದ ಚಿನ್ನ ಖರೀದಿಸಲು ಕಾಯುತ್ತಿರುವವರಿಗೆ ಇದು ಉತ್ತಮ ಅವಕಾಶವಾಗಬಹುದು. ಆದರೆ ಚಿನ್ನದ ಬೆಲೆ ಪ್ರತಿದಿನವೂ ಒಂದೇ ರೀತಿ ಇರುವುದಿಲ್ಲ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಚಿನ್ನದ ಬೇಡಿಕೆ, ಅಮೆರಿಕನ್ ಡಾಲರ್ ಮೌಲ್ಯದಲ್ಲಿನ ಬದಲಾವಣೆ, ಜಾಗತಿಕ ಆರ್ಥಿಕ ಪರಿಸ್ಥಿತಿ, ಕೇಂದ್ರ ಬ್ಯಾಂಕ್ಗಳ ಚಿನ್ನದ ಖರೀದಿ, ಹಣದುಬ್ಬರ ಮತ್ತು ಹೂಡಿಕೆದಾರರ ನಿರ್ಧಾರಗಳಂತ ಹಲವು ಅಂಶಗಳು ಚಿನ್ನ ಹಾಗೂ ಬೆಳ್ಳಿ ದರದ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಆದ್ದರಿಂದ ಮುಂದಿನ ದಿನಗಳಲ್ಲಿಯೂ ದರದಲ್ಲಿ ಏರಿಳಿತ ಮುಂದುವರಿಯುವ ಸಾಧ್ಯತೆ ಇದೆ. ಇನ್ನೊಂದು ಪ್ರಮುಖ ವಿಷಯವೆಂದರೆ ಇಲ್ಲಿ ತಿಳಿಸಿರುವ ದರಗಳು ಮೂಲ ಮಾರುಕಟ್ಟೆ ಬೆಲೆಗಳಾಗಿವೆ. ನೀವು ಆಭರಣ ಖರೀದಿಸುವ ಸಂದರ್ಭದಲ್ಲಿ ಈ ಬೆಲೆಯ ಜೊತೆಗೆ GST, ಮೇಕಿಂಗ್ ಚಾರ್ಜ್, ವೇಟೇಜ್ ಚಾರ್ಜ್ ಹಾಗೂ ಇತರ ಸೇವಾ ಶುಲ್ಕ ಹೆಚ್ಚುವರಿಯಾಗಿ ಸೇರಿಸಲಾಗುತ್ತದೆ. ಹೀಗಾಗಿ ಆಭರಣ ಖರೀದಿಸುವ ಮೊದಲು ನಿಮ್ಮ ಸಮೀಪದ ವಿಶ್ವಾಸಾರ್ಹ ಆಭರಣ ಮಳಿಗೆಗಳು ಅಂತಿಮ ದರವನ್ನು ಖಚಿತಪಡಿಸಿಕೊಳ್ಳುವುದು ಉತ್ತಮ. ಇದು ಜುಲೈ 12, 2026 ಚಿನ್ನ ಮತ್ತು ಬೆಳ್ಳಿ ದರದ ಸಂಪೂರ್ಣ ಮಾಹಿತಿ. ಮುಂದಿನ ದಿನಗಳ ದರಗಳ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಲಯನ್ ಟಿವಿ. ಧನ್ಯವಾದಗಳು.